ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ. ಈ ದಿನದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಪಿ ಗಂಗಾಧರಪ್ಪ ಅವರ ಸೇವಾ ನಿವೃತ್ತಿ ಅಭಿನಂದನಾ ಸಮಾರಂಭ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಜಿಲ್ಲಾ ವೃಂದ ಸಂಘಗಳ ಸಹಯೋಗದಲ್ಲಿ ಸೇವಾ ನಿವೃತ್ತಿ ಅಭಿನಂದನಾ ಸಮಾರಂಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿರವರು ಮಾತನಾಡಿ, ಜಾತ್ಯತೀತವಾಗಿ ಶ್ರೀ ಸಾಮಾನ್ಯರಿಂದ ಹಿಡಿದು ಶಾಸಕರು, ಮಾಜಿ ಶಾಸಕರು, ಅಧಿಕಾರಿಗಳು ಎಲ್ಲರ ಪ್ರೀತಿಯನ್ನ ಪಿ ಗಂಗಾಧರಪ್ಪ ಅವರು ಗಳಿಸಿರುವುದು ಅಷ್ಟು ಸುಲಭದ ಮಾತಲ್ಲ. ಅವರು ಅಂತರ್ಗತವಾಗಿ ಮಾಡಿರುವಂತಹ ಸಾಮಾಜಿಕ ಕಾರ್ಯಗಳು ಮತ್ತು ಒಂದು ಕಪ್ಪು ಚುಕ್ಕೆ ಇಲ್ಲದ ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿರುವುದು ಹಾಗೂ ಅವರ ಸಂಘಟನಾ ಶಕ್ತಿಯಿಂದ ಒಂದು ನಿರ್ದೇಶಕರ ಯುವ ಪಡೆಯನ್ನೇ ನಿರ್ಮಾಣ ಮಾಡಿದ್ದು ಅವರ ಆಲೋಚನೆಗಳು, ಯೋಜನೆಗಳು ಮುಂದುವರಿಯುವುದಕ್ಕಾಗಿ ಇಂದಿನ ಯುವಕರಿಗೆ ಅವರ ಸೇವಾ ಪ್ರವೃತ್ತಿಯೇ ಪ್ರೇರಣೆಯಾಗಿದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ಹೇಳಿದರು. ತಾಲೂಕಿನ ಬೀರಸಂದ್ರ ಬಳಿಯ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಪಿ ಗಂಗಾಧರಪ್ಪ ಅವರ ಸೇವಾ ನಿವೃತ್ತಿ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದರು. ಸರ್ಕಾರಿ ನೌಕರರ ಸಂಘದ ಪ್ರತಿಯೊಬ್ಬರಲ್ಲೂ ಸಂಘ ಸಂಘಟನೆಯ ಮಹತ್ವದ ಕುರಿತು ಅರಿವಿರಬೇಕು. ಸಂಘದ ಯಾವುದೇ ಸಮಸ್ಯೆಗಳಿಗೆ ಉತ್ತಮ ರೀತಿಯಲ್ಲಿ ಎಲ್ಲರೂ ಒಗ್ಗೂಡಿ ಹೋರಾಡಬೇಕು ಹಾಗೂ ಬಡವರು ಶ್ರೀಮಂತರು ಎಂಬ ತಾರತಮ್ಯ ಮಾಡದೆ ಪ್ರತಿಯೊಬ್ಬರ ಸಮಸ್ಯೆಗೂ ತುಂಬು ಮನಸ್ಸಿನಿಂದ ಸ್ಪಂದಿಸಬೇಕು ಎಂದು ತಮ್ಮ ವೃತ್ತಿ ಮತ್ತು ಪ್ರವೃತ್ತಿಯ ಮೂಲಕ ತಿಳಿಸಿರುವಂತಹ ಪಿ ಗಂಗಾಧರಪ್ಪ ಅವರ ನಿವೃತ್ತಿ ಜೀವನ ಅವರ ಕುಟುಂಬಸ್ಥರೊಂದಿಗೆ ಸುಖಮಯವಾಗಿ ಮತ್ತು ನೆಮ್ಮದಿಯಿಂದ ಕೂಡಿರಲಿ ಎಂದು ಶುಭ ಹಾರೈಸಿದರು. ಪಿ ಗಂಗಾಧರಪ್ಪ ಮಾತನಾಡಿ, ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವುದು ಒಂದು ರೀತಿಯಲ್ಲಿ ಸವಾಲಾಗಿರುತ್ತದೆ. ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಕೆಲಸ ಮಾಡುವಾಗ ಮೇಲಾಧಿಕಾರಿಗಳಿಂದ ಬೈಗುಳ, ಪ್ರಶಂಸೆಗಳು, ಸಾಮಾನ್ಯ ಇಲಾಖೆಯ ವಿವಿಧ ಹುದ್ದೆಗಳನ್ನು ನಿಭಾಯಿಸಿದ್ದೇನೆ. 38 ವರ್ಷಗಳ ಸೇವೆ ತೃಪ್ತಿ ತಂದಿದೆ. ಇದಕ್ಕೆ ನನ್ನ ಕುಟುಂಬಸ್ಥರು ಮತ್ತು ಸಹೋದ್ಯೋಗಿಗಳ ಸಹಕಾರವೂ ಹೆಚ್ಚಾಗಿದೆ. ಅವರಿಗೆ ಧನ್ಯವಾದಗಳು. ಯಾರಿಗಾದರೂ ತಿಳಿದು ತಿಳಿಯದೆ ಕಾರ್ಯದ ನಿಮಿತ್ತ ನೋವುಂಟು ಮಾಡಿದ್ದಲ್ಲಿ ಕ್ಷಮೆ ಇರಲಿ ಎಂದು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ದೇವನಹಳ್ಳಿ ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಮಾತನಾಡಿ, ಒತ್ತಡ ರಹಿತ ವೃತ್ತಿ ಸೇವೆ, ಸದಾ ನಗು ಮುಖದೊಂದಿಗೆ ಬಡವರ ಸೇವೆಯನ್ನ ಮಾಡುವಂತಹ ನಿಮ್ಮ ವೃತ್ತಿ ಸೇವೆ ದಕ್ಷಿಣ ಕನ್ನಡದ ತುಳುನಾಡಿನಲ್ಲಿ ಪ್ರಾರಂಭವಾಗಿ ನಿಮ್ಮ ತವರೂರಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ 38 ವರ್ಷಗಳ ವೃತ್ತಿ ಸೇವೆ ಮುಗಿದಿದ್ದು ಮುಂದಿನ ಜೀವನ ಆರೋಗ್ಯ ಮತ್ತು ಸಂತೋಷವಾಗಿ ಆಗಿರಲಿ ಹಾಗೂ ನಿವೃತ್ತಿಯ ನಂತರ ನಿಮ್ಮ ನೆಚ್ಚಿನ ಸಾಮಾಜಿಕ ಸೇವೆಗಳಲ್ಲಿ ಇನ್ನಷ್ಟು ತೊಡಗಿಸಿಕೊಳ್ಳಿ ಎಂದರು. ಸೇವಾ ನಿವೃತ್ತಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಜಿ ಚಂದ್ರಣ್ಣ, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿ ಶಾಂತಕುಮಾರ್, ನಿರ್ದೇಶಕರಾದ ಪ್ರಸನ್ನಕುಮಾರ್, ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸಿ ಜಗನ್ನಾಥ್ ಮತ್ತು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಸೇವಾ ನಿವೃತ್ತಿ ಹೊಂದುತ್ತಿರುವ ತಹಶೀಲ್ದಾರ್ ಪಿ ಗಂಗಾಧರಪ್ಪರವರಿಗೆ ಸನ್ಮಾನಿಸುವುದರ ಮೂಲಕ ಅಭಿನಂದನೆಯನ್ನ ಸಲ್ಲಿಸಿ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಎಂದು ಅದ್ದೂರಿಯಾಗಿ ಬೀಳ್ಕೊಡುಗೆಯನ್ನ ನೀಡಿದ್ರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಆಪ್ತ ಸಹಾಯಕ ರಾಜೀವ್ ಸುಲೋಚನಾ, ದೇವನಹಳ್ಳಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಾಥ್ ಗೌಡ, ಆರ್ಐ ಹನುಮಂತರಾಯಪ್ಪ, ಆರ್ಐ ರಂಗನಾಥ್, ಹೊಸಕೋಟೆ ತಾಲೂಕು ಇಒ ನಾರಾಯಣಸ್ವಾಮಿ, ನಿವೃತ್ತ ತಹಶೀಲ್ದಾರ್ ವಿಜಯಕುಮಾರ್, ದೇವನಹಳ್ಳಿ ಪುರಸಭೆ ಅಧ್ಯಕ್ಷ ಮುನಿಕೃಷ್ಣ, ಮುಖಂಡರುಗಳಾದ ಹುರುಳುಗುರುಕಿ ಶ್ರೀನಿವಾಸ್, ಬುಳ್ಳಳ್ಳಿ ರಾಜಪ್ಪ, ಕೆವಿ ಸ್ವಾಮಿ, ಭೀಮರಾಜ್, ಕಂದಾಯ ಇಲಾಖೆಯ ಅಧಿಕಾರಿಗಳು, ಸಂಘದ ಪದಾಧಿಕಾರಿಗಳು ಸೇರಿದಂತೆ ಕುಟುಂಬಸ್ಥರು, ರೈತರು, ಸ್ನೇಹಿತರು, ಚುನಾಯಿತ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. परदे बारी समीरा तंबूरी
ತಂಬೂರಿ ತರಬಲ್ಲ ತಗಿರಿಲ್ಲ ಭುವನೇಶ್ವರಿ ಮಾತೆಗೆ, ಕನ್ನಡಾಂಬೆಗೆ. ಆದ್ಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ನಾಡಗೀತೆಯನ್ನು ಹಾಡುವ ಮುಖಾಂತರ ಶುಭವನ್ನು ಕೋರಿದಂತಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಭಾಷಣ ಆಗಿದೆ ಅಂದ್ರೆ ಗಂಗಾವತಿ ಪ್ರಾಣೇಶಿಂದ ಚೆನ್ನಾಗಿ ನಮ್ಮನ್ನು ನಡೆಸಿದ್ರು. ಹಾಗಾಗಿ ಏನು ಕೊಡ್ತಾ ಇಲ್ಲ. ಹುಡುಗರು ಡೈಲಾಗ್ ಕೂಡ ಹೊಡೆದ್ರು. ಅವ್ರು ಹೇಳೋದು ಕೂಡ ಸತ್ಯ ಇದೆ. ಅದನ್ನ ಹೇಳ್ತಾ ಇದ್ರು, ಎರಡನೇ ಮದುವೆ ಏನೇನೋ ಹೇಳ್ತಾ ಇದ್ರು. ಅದು ನಾನು ಕಾಲದ ಹೋಗ್ತಾ ಹೇಳ್ತಿದ್ದೆ, ನಿಮ್ಮ ವಯಸ್ಸಿಗೆ ನಾವೆಲ್ಲ ಹೆಂಗಂತೀವೋ ಗೊತ್ತಾಗ್ತಿಲ್ಲ ಸರ್ ಅಂತ ತಮಾಷೆ ಮಾಡ್ತಾ ಇದ್ದೆ. ಬಹುಶಃ ಈ ಒತ್ತಡದ ಬದುಕಿನ ಕಂದಾಯ ಇಲಾಖೆಯಲ್ಲಿ ಯಶಸ್ವಿಯಾಗಿ ಅವರು ಕೂಡ ಮುಂದಿನ ರಿಟೈರ್ಡ್ ಆಗಿ ಇವತ್ತು ಉತ್ತಮೋಚ್ಚರಿಸಿಕೊಳ್ತಿರೋದು ಭಾಗವಾಗಿ ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ಸ್ವಲ್ಪ ನಂತರ ನಮ್ಮ ಅಸೋಸಿಯೇಷನ್ ಅಂತ ಸ್ಟಾರ್ ಇದ್ದಂಗೆ ಗಂಗನಾಗೆ 60 ಆಗಿದೆ ಅಂತ ಗೊತ್ತಾಗುತ್ತೆ. ಅವ್ರದ್ದು ಸ್ವಲ್ಪ ರಾಂಗ್ ಡೇಟಾ ಬರುತ್ತೋ ಅಥವಾ ಯಾವುದು ಸೊಸೈಟಿ ಅಕ್ಕಿ ತಿಂತಿದ್ರೋ ಗೊತ್ತಿಲ್ಲ. ಅವೆಲ್ಲ ಅದನ್ನ ಚರ್ಚೆ ಮಾಡಬೇಕು. ದೇವಾನಂದ ಅಂತ ಹೇಳಿ. ಸೊ ಹಾಗಾಗಿ ಅವರು ಕೂಡ ಇವತ್ತು ಹುಟ್ಟುಹಬ್ಬ, ಯಾಕಂದ್ರೆ ಅವ್ರು ಫಸ್ಟ್ ಟೈಮ್ ಹುಟ್ಟು ಮಾತ್ರ ಕಷ್ಟ. ಇವತ್ತು ಅವರು ಕೂಡ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಈ ಜಿಲ್ಲೆಯ ಒಬ್ಬ ಪ್ರಭಾವಿ ನಾಯಕರು, ಸಾಕಷ್ಟು ಜನಸೇವೆ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಈ ನಮ್ಮ ಸಂಘಟನೆ ಬದುಕು, ವೃತ್ತಿ ಬದುಕಿನಲ್ಲಿ ಇದು ಅವರ ಪ್ರಮುಖವಾಗಿರುವಂತಹ ಒಂದು ಹಬ್ಬ. ಬಹುಶಃ ಇವತ್ತು ಹಬ್ಬದ ದಿವಸ ಗಂಗಾಧರಪ್ಪನವರು ಕೂಡ ಕೋಇನ್ಸಿಡೆನ್ಸ್ ಒಟ್ಟಿಗೆ ಬಂದಿದೆ. ಅವರು ಕೂಡ ಒಂದು ಟೀಮ್. ನನಗೆ ಆಸೆ ಇತ್ತು, ನಾನು ಹೇಳ್ತಿದ್ದೆ ಬಹಳ ಸಲ, ಬರೋಣ ನೀನೇ ನೆಕ್ಸ್ಟ್ ಅಧ್ಯಕ್ಷ ಅವರು ನಮ್ಮ ಎಲೆಕ್ಷನ್ ಆಮೇಲೆ ನೋಡ್ತೀನಿ, ಆಮೇಲೆ ಗಂಗಣ್ಣ ಕೊಟ್ಬಿಡು, ಎಲ್ಲ ಸೆಕ್ರೆಟರಿ ಇರ್ತಾರೆ ಆಮೇಲೆ ನೋಡೋಣ ಅಂತ. ಇಲ್ಲ ಸರ್, ನಾವು ಒಳ್ಳೆ ಮಾಡ್ಬೇಕು ಸರ್ ಅಂತ ಅಭಿಮಾನ. ಬಹುಶಃ ಇವತ್ತು ಒಂದ್ ದಿನ ಒಂದ್ ತಿಂಗಳಿದ್ರು ಕೂಡ ಚೇರ್ ಆಗಿ ಓಡಾಟ ಮಾಡ್ತಾರೆ. ಅಲ್ಲಿ ಬಾಲಣ್ಣ ಅತ್ಯಂತ ಮುಕ್ತವಾಗಿ ಏನಾದ್ರು ಹಂಚಿಕೆ ಮಾಡಿಕೊಂಡು, ಇಲ್ಲ ಸರ್ ಅವ್ರಿಗೆ ಮಾಡೋಣ, ನೀವು ಡಬ್ಬೆ ಇರಬೇಕು ಅಂತ ಹೇಳಿ ನನ್ನ ಹತ್ರ ಕಮಿಟಿ ಕೂಡ ಮಾಡಿಸ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ನಾನು ಮಾಡ್ಕೊಳ್ಳಕ್ಕೆ ಬಯಸ್ತೇನೆ. ಅಂದ್ರೆ ಇವತ್ತು ನನ್ನ ಮದುವೆ ಕೂಡ ನಿವೃತ್ತಿ ಇರಬೇಕು, ನಾನು ಮದುವೆ ಆಚರಣೆ ಮಾಡ್ಕೊಂಡು ಖುಷಿಯಾಗಿ. ಆ ನಿವೃತ್ತಿ ಅವರ ದುಃಖ ಕಡೆ ಈ ಕಡೆ ಖುಷಿ ಮದುವೆ ಮಾಡ್ಕೊತಿದ್ರು. ಈ ತರ ಒಂದು ರೀತಿಯ ಅದರಿಂದ ತಂದುವಂತ ಆನಂದ ಬೀಳ್ಬೇಕು. ಇಲ್ಲ ನಿವೃತ್ತಿಯಾಗಿ ಇಲಾಖೆ ಬೀಳ್ಕೊಡುಗೆ ಮಾಡ್ತಾ ಇಲ್ಲ, ಇದು ದುರುದ್ಯೋಗ ದುಃಖ ಮಾಡ್ಬೇಕು. ಅದು ತನ್ನ ತಂದುವಂತಿದೆ ಅನ್ನೋದು. ಅದೇ ನಾವಿಬ್ಬರು ಸೇರಿ 2016ರಲ್ಲಿ ನಮ್ಮ ಸನ್ಮಾನ್ಯ ವಿಜಯ್ ಕುಮಾರ್ ಸಾಹೇಬರು ನಾವೆಲ್ಲ ಸೇರಿ MSPDಯಲ್ಲಿ ಒಂದು ಪ್ರಮೋಷನ್ಗೋಸ್ಕರವಾಗಿ ಹೋರಾಟದಿಂದ ಸಿಕ್ಕಾಪಟ್ಟೆ ಯಾರು ಈ ನಮ್ಮ ಮಟ್ಟಿಗೆ ಹೋರಾಡಕ್ ಆಗಲ್ಲ ಬಿಡಿ. ಮಿನಿಸ್ಟ್ರಿ ಟೇಬಲ್ ಬಿಟ್ಟಿಲ್ಲ, ಒಂದು ಅಧಿಕಾರಿ ಟೇಬಲ್ ಬಿಟ್ಟಿಲ್ಲ ಮಾಡಿ ನಾವೆಲ್ಲ 250 ಜನ ಒಂದು ಪ್ರಮೋಷನ್ ಕೊಡಿಸಿ ನಾವು ಯೂಸ್ ಮಾಡೋ ತಂಡ, ನಾವೆಲ್ಲ ತಂಡ ಆಗಿದ್ದೀವಿ ಎಲ್ಲರೂ ನೋಡಿದ್ರು. ನನ್ನ ಜೊತೆ ಅವರು 16 ಆಗ್ತದೆ ಆಯ್ತು. ಆದ್ರಿಂದ ಒಂದು ಉದ್ದೇಶದಿಂದ ಮನ್ಯಾಗ ಪಾಪ ಬರೀ ಒಂದು ತಿಂಗಳು ಅವಕಾಶ ಸಿಗ್ತವ್ರೆ. ನನ್ನ ಎಷ್ಟು ಸಬ್ಮಿಷನ್ ಅಷ್ಟು ಸೌಲಭ್ಯ ಸಿಗ್ತವೆ. ನನ್ನವರು 3 ಜನ ಹೆಚ್ಚಿಗೆ ಬೆಸ್ಟ್ ಇರ್ತಿದ್ದು. ಆದ್ರೆ ಒಂದು ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದವ್ರಿಗೆ ಸ್ವಲ್ಪ ತಡ ನಾವು ಹೋರಾಟ ಮಾಡಿದ್ರು. ಆಯ್ತು, ರಿಟೈರ್ಡ್ ಆಗೋ ಟೈಮಲ್ಲಿ ಅವರು ತಹಶೀಲ್ದಾರ್ ಆಗಿ ನಿವೃತ್ತಿ ಆದ್ರು. ದೇವರ ಭಗವಂತವ್ರಿಗೆ ಚೌಡೇಶ್ವರಿ ಬಹಳ ಒಂದು ಇದರಲ್ಲಿ ಸೇವೆ ಮಾಡೋದ್ರಿಂದ ಎಲ್ಲ ಸುಖಾಂತಿಗಳಾಗಿ ಕೊಟ್ಟು ನೋಡಿ. ಅವ್ರಿಗೆ ಯಾವುದೇ ಒಂದು ಕಷ್ಟ ಬಂದ್ರು, ಅಡೆತಡೆ ಬಂದ್ರು ಅವ್ರಿಗೆ ದೇವಿ ಒಂದು ಸೈಡ್ ಕಷ್ಟ ಕಾಲ್ಪಟ್ಟಿರೋಣ. ಯಾಕಂದ್ರೆ ನಾವು ಈ ದೇವರು ಬಂದಾಗ ಯಾವುದು ಕೈ ಬಿಡೋಲ್ಲ.
ನಾವು ಕಾರ್ಯಕ್ರಮಕ್ಕೆಲ್ಲ ಸರ್ತೀವಿ. ಕಾಯಕವೇ ಕೈಲಾಸದ ಜೊತೆಗೆ ದೇವರಿಲ್ಲ ಅಂದ್ರೆ ಭಯ ಇಲ್ಲ. ಭಯ ಇಲ್ಲ ಅಂತಂದ್ರೆ ಅವ್ರು ಹಿಡಿಯೋದಿಲ್ಲ ಯಾರು. ಒಬ್ಬರದಾಗ ಭಯ ಬರ್ತಿರ್ಬೇಕಲ್ಲ. ತಂದೆ ತಾಯಿ ಭಯ ಬರ್ತಿ ಹೋಗ್ಬಿಡ್ಲಿಲ್ಲ. ಎಲ್ಲ ನಾವು ಕಾಸು ಬಂದಾಗ ತಂದೆ ತಾಯಿ ನಾವು ಮೂರ್ಗೆ ಹಾಕ್ಬಿಡ್ರಲ್ಲ ಅಂತ ತಿಂಗಳು. ಯಾರೋ ಒಬ್ಬೊಬ್ರು ಮೂರ್ಗೆ ಒಂದು 4-5 ಜನ ತಂದೆ ತಾಯಿಗಳು ಒಂದು ಪ್ರೀತಿಯಿಂದ ನೋಡ್ತಾರೆ ಅಷ್ಟೇ. ಎಲ್ಲರೂ ಬೇರೆ ಬೇರೆ ಬಂದವರಿಗೆ ಒಂದೇ ಮಕ್ಕಳು ಅಷ್ಟೇ. ಮತ್ತೊಂದು 10-15 ಜನ ಮಕ್ಕಳು, 40 ಜನ ಮಕ್ಕಳು, 10 ಜನ ಮಕ್ಕಳು, ಈ ತರ ಯಾರೋ ಸಾಕಾಗಿ ತಂದೆ ತಾಯಿಗಳನ್ನ ನಮಗೆ ಪಾದಾರ್ಪಣೆ ಮಾಡೋದಕ್ಕೆ ನಿಜವಾಗ್ಲೂ ದೇವರಿಗೆ ನಾನು ಋಣಿಯಾಗಿರ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆಂದ್ರೆ ಬೇರೆ ಯಾವುದೇ ಇಲಾಖೆಗಿಂತ ಕಂದಾಯ ಇಲಾಖೆಯಲ್ಲಿ ಪ್ರತಿಯೊಬ್ಬರನ್ನು ಸಹ ಬೇಗ ಗುರುತು ಮಾಡ್ತಾರೆ. ನಮ್ಮ ಕೈಲಾದ ಕೆಲಸವನ್ನ ಮಾಡಿದ್ರೆ ನಿಜವಾಗ್ಲೂ ಸಹ ನಮ್ಮನ್ನ ದೇವ್ರ ತರ ನೋಡ್ತಾರೆ. ಕೆಲಸ ಮಾಡಲಿಲ್ಲ ಅಂದ್ರೆ ಅಷ್ಟು ಬಯಸ್ಕೊಳ್ಳಬೇಕಾಗುತ್ತೆ. ಇದು ಅಂತ ಇಲಾಖೆ ನಮ್ಮ ಇಲಾಖೆ. ಆದ್ರೆ ಎಲ್ಲರಿಗೂ ಸಹ ನಮ್ಮ ವೃತ್ತಿ ಜೀವನದಲ್ಲಿ ಒಂದಲ್ಲ ಒಂದು ಯಶಸ್ಸನ್ನ ಸಿಗ್ಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ಎಲ್ಲೆಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಉತ್ತಮವಾದ ಕೊಲೀಗ್ಸ್. ಯಾಕಂದ್ರೆ ನಾವು ಮನೆಯಲ್ಲಿ ಎಷ್ಟು ಕಾಲ ಕಳಿತೀವೋ ಅದಕ್ಕಿಂತ ಹೆಚ್ಚು ನಾವು ಕಚೇರಿಗಳಲ್ಲಿ ಕಾಲ ಕಳಿತೀವಿ. ಕಚೇರಿಗಳಲ್ಲಿ ಅವರೇ ನಮ್ಮ ಸಹೋದರರು, ಅವರೇ ನಮ್ಮ ಸಹೋದರಿಯರು. ಇದೇ ರೀತಿ ನಾವು ಕೆಲಸ ನಿರ್ವಹಿಸಿದಾಗ ಎಲ್ಲರದ್ದು ಒಂದು ಪ್ರೀತಿ ವಿಶ್ವಾಸ ಎಲ್ಲ ಖಂಡಿತ ಸಿಗುತ್ತೆ. ಅದಕ್ಕೆ ನಾನೇ ಉದಾಹರಣೆ ಅಂತ ಅಂದ್ರೂ ತಪ್ಪಾಗಿಲ್ಲ. ನಿಜವಾಗ್ಲೂ ನಾನು ನಾಡ ಕಚೇರಿಯಿಂದ ಪ್ರಾರಂಭ ಆಗಿದ್ದು. ಈಗಾಗಲೇ ನಮ್ಮ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಇನ್ನು ಮತ್ತೆ ಹೇಳುವಂಥದ್ದು ಏನಿಲ್ಲ, ಸಾಕಷ್ಟು ಹೇಳಿದ್ದಾರೆ. ನಮ್ಮ ನೆಚ್ಚಿನ 6 ಲಕ್ಷ ಜನರ ಕಣ್ಮಣಿ ನಮ್ಮ ಷಡಕ್ಷರಿ. ಯಾಕೆಂದ್ರೆ ಅವರು ಸಾಧಾರಣವಾಗಿ ಹಿಂದೆ ರಾಜ್ಯಾಧ್ಯಕ್ಷರನ್ನ ನೋಡ್ಬೇಕಾದ್ರೆ ನಾವು ಯಾರು ಸಾಮಾನ್ಯ ನೌಕರಿಗೆ ರಾಜ್ಯಾಧ್ಯಕ್ಷರನ್ನ ನೋಡಕ್ ಆಗ್ತಿರ್ಲಿಲ್ಲ. 12 ಬಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬಂದಿದ್ದಾರೆ ಅಂದ್ರೆ ನಮ್ಮ ಮೇಲೆ ಇರ್ತಕ್ಕಂಥದ್ದು. ಇಂದ ವಿಜಯಕುಮಾರ್ ಸರ್ ಅಧ್ಯಕ್ಷ ಇದ್ರು, ಅವರ ಪೀರಿಯಡ್ ಅಲ್ಲಿ ನಮ್ಮ ಬಾಲಕೃಷ್ಣ ಅವರ ಅಧ್ಯಕ್ಷತೆ ಇದ್ರು, ಅವ್ರ ಪೀರಿಯಡ್ ಅಲ್ಲಿ, ಅಥವಾ ಯಾವ್ದೇ ಕರೆದಾಗ ನೀವು ಹೇಳ್ದಾಗ ಬರ್ತೀನಿ ಗಂಗಣ್ಣ ಅಂತ ಹೇಳಿ ಆ ಪ್ರೀತಿಯನ್ನ ಗಳಿಸ್ಬೇಕಾದ್ರೆ ನಿಜವಾಗ್ಲೂ ನಾನು ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ರಚಿಸಿದ ತಂಬೂರಿ, ಬಾಳ ಬಲ್ಲವರಿಗೆ ತಂಬೂರಿ ದೇವ ಬಾಳ ರಚಿಸಿದ ತಂಬೂರಿ. ಕೇಳಲಿ ಹೇಳಿದ ಅಂಜಿಕೆ ತಿಳಿಯದ ಹಸನಾದ ಮ್ಯಾಲಕ್ಕೆ ತಂಬೂರಿದು ಕುಶಲರಿಗೆ ಪುರ ತಂಬೂರಿ. ಹಸನಾದ ಮ್ಯಾಲಕ್ಕೆ ತಂಬೂರಿದು ಕುಶಲರಿಗೆ ಪುರ ತಂಬೂರಿ. ಶಿಶುನಾಳದೀಶನ ಓದು ಪುರಾಣದಿ ನಾನು ಈ ತಂಡದಲ್ಲಿ ಮುಂದೆ ಇರ್ತೀನಿ. ಮುಂದೆ ಹೋಗೋದಕ್ಕೆ ಒಂದು ಶಕ್ತಿ ಬೇಕು. ಆ ಶಕ್ತಿ ಈ ತಂಡ. ಎಲ್ಲರೂ ಜೋರು ಚಪ್ಪಾಳೆ ತಟ್ಟಬೇಕು. ಇವೆಲ್ಲರೂ ಕೂಡ ನಮ್ಮೆಲ್ಲರ ನೆಚ್ಚಿನ ನಿರ್ದೇಶಕರು. ನಮ್ಮ ಈಗ ನಾನು ಅಧ್ಯಕ್ಷರಾಗಿರ್ತಕ್ಕಂಥ ಕಾರಣಕರ್ತರು ವಿಜಯಕುಮಾರ್ ಸರ್ ಇದ್ದಾರೆ. ನಮ್ಮ ಹೊಸಕೋಟೆ ಅಧ್ಯಕ್ಷರು ಯುವ ಸರ್ ಅವರು ಇದ್ದಾರೆ. ನಮ್ಮ ಹನುಮಂತರಾಯಪ್ಪರು ಮುಂದಿನ ಒಂದು ಜವಾಬ್ದಾರಿಯನ್ನ ತಗೊಳ್ತಾ ಇರ್ತಕ್ಕಂಥ ನಮ್ಮ ಹನುಮಂತರಾಯಪ್ಪರು ಇದ್ದಾರೆ. ಹಾಗೆ ಎಲ್ಲ ನಮ್ಮ ನಿರ್ದೇಶಕರುಗಳು ಕೂಡ ಇದ್ದಾರೆ. ಎಲ್ಲರಿಗೂ ಕೊನೆಯದಾಗಿ ನಾನು ಯಾವಾಗಲೂ ನಿಮ್ ಜೊತೆಲಿ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ನೀವು ಯಾರನ್ನೇ ಕೆಲಸ ಹೇಳಿದ್ರು ಕೂಡ ನಾನು ಶಿರಸ ವಹಿಸಿ ಖಂಡಿತ ಮಾಡ್ತೀನಿ. ನಿಮ್ಮ ಜೊತೆ ಒಳಗಡೆ ನ್ಯೂಸ್ ಕರ್ನಾಟಕ 1 ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್. ಬರದೇ ಬಾರಿಸದಿರೋ ತಂಬೂರೀಶ್ವರ, ಬರದೇ ಬಾರಿಸದಿರೋ ತಂಬೂರಿ.
ಧನ್ಯವಾದ.